ಈ ಮೂಲಕ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನ ಪಟ್ಟಿಗೆ ಬನಶಂಕರಿ 6ನೇ ಹಂತದ ಬಿಡಿಎ ಬಡಾವಣೆ ತಾಣ ಸೇರಿಕೊಂಡಿದೆ. ಬಿಡಿಎ ಗುರುತಿಸಿದ್ದ ಸುಮಾರು 276 ಗಿಡ ನೆಡುವ ತಾಣಗಳ ಪೈಕಿ ಬನಶಂಕರಿ ತಾಣದಲ್ಲಿ ಗಿಡ ನೆಡುವ ಕಾರ್ಯ ಸ್ವಯಂ ಸೇವಕರು ಹಾಗೂ ಸರ್ಕಾರಿ ಅಧಿಕಾರಿಗಳಿಂದ ಅಚ್ಚುಕಟ್ಟಾಗಿ ನಡೆದು ಇದನ್ನು ತಮ್ಮದೇ ಮಾನದೊಂದಿಗೆ ಪರಿಶೀಲಿಸಿದ ಗಿನ್ನಿಸ್ ಸಂಸ್ಥೆಯ ಅಧಿಕಾರಿಗಳು ತಮ್ಮ ದಾಖಲೆಗಳಲ್ಲಿ ಸೇರಿಸಿಕೊಂಡರು. ಝೋನ್ 1 ಬಿಡಿಎ ಅಧಿಕಾರಿಗಳಾದ ಸ್ಥಳದ ಉಸ್ತುವಾರಿ ಮಹೇಶ್, ಎಇಇ ಸ್ಥಳದ ಉಸ್ತುವಾರಿ ವಂದನಾ, ಎಂಎಸ್ ಹಾಗೂ ಶ್ರೀದೇವಿ ಹಾಗೂ ಅರಣ್ಯ ಅಧಿಕಾರಿಗಳು ಭಾಗವಹಿಸಿದರು. ನಮಸ್ತೆ ಎಲ್ರಿಗೂ, ನಾನು ಶ್ರೀದೇವಿ. ಮತ್ತು ಈ ಒಂದು ಬಿ ಡಿ ಎ ವತಿಯಿಂದ ಹಮ್ಮಿಕೊಂಡಿರೋವಂಥ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ಳೋಕ್ಕೆ ನಂಗೆ ತುಂಬ ಸಂತೋಷ ಆಗ್ತಿದೆ. ಇದರಲ್ಲಿ ಎಷ್ಟು ಜನ ನೀವೇ ನೋಡ್ದಂಗೆ ಎಷ್ಟು ಉತ್ಸಾಹದಿಂದ ಪಾಲ್ಗೊಳ್ತಿದ್ದಾರೆ. ಸೊ ಈಗ ಇದೊಂದು ಅಚ್ಚುಕಟ್ಟಾಗಿ ನಿಗದಿತ ಅವಧಿ ಆಗಲಿ ಇನ್ನೊಂದಾಗಲಿ ಯಾವುದನ್ನೇ ಹೆಚ್ಚು ಕಡಿಮೆ ಆಗ್ದಿರಾ, ಯಾರಿಗೂ ತೊಂದರೆ ಆಗ್ದಿರಾ ಎಷ್ಟು ಚೆನ್ನಾಗಿ ನಡೀತಿದೆ ಈ ಕಾರ್ಯಕ್ರಮ. ನೀವು ಬನ್ನಿ, ಇನ್ನೂ ಟೈಮ್ ಇದೆ, 7 ಗಂಟೆವರೆಗೂ ಎಲ್ಲರೂ ಬಂದು ಸ್ಪಾಟ್ ರಿಜಿಸ್ಟ್ರೇಷನ್ ಸಹ ಬಂದು ಪಾಲ್ಗೊಳ್ಳಿ. ಥ್ಯಾಂಕ್ ಯು. ನಾನು ನವೀನ್ ಬಾಲಕೃಷ್ಣ ಅಂತ, ಬನಶಂಕರಿ 3ನೇ ಹಂತದ ನಿವಾಸಿ. ಈ ಪ್ಲ್ಯಾಂಟೇಷನ್ ಮೆಗಾ ಪ್ಲ್ಯಾಂಟೇಷನ್ ಡ್ರೈವ್ ಈಗ ನಡೀತಾ ಇರೋದು ತುಂಬ ಚೆನ್ನಾಗಿದೆ. ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಅಟೆಂಪ್ಟ್ ಮಾಡ್ತಾ ಇದ್ದೀವಿ. ನಾವು ಸಕ್ಸಸ್ಫುಲ್ ಆಗ್ತೀವಿ ಅಂತ ಭಾವಿಸಿದ್ದೀನಿ. ತುಂಬ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಎಲ್ಲ ಥರದ ಪಾರ್ಟಿಸಿಪೆಂಟ್ಸು ಬಂದಿದ್ದಾರೆ. ಬೆಳಗ್ಗಿನ ಜಾವನೇ ನಾವು ಇಲ್ಲಿಗೆ ಬಂದಿದ್ದೀವಿ. ಆಪ್ಷನ್ಸ್ ಮತ್ತು ತುಂಬ ಸೌಲಭ್ಯಗಳು ಬಿ ಡಿ ಎ ಮತ್ತು ಆರ್ಗನೈಸರ್ಸ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತಿಂಡಿ ಮತ್ತು ಅಲ್ಲಿ ಕುತ್ಕೊಳ್ಳೋದಕ್ಕೆ ನೀರು, ಟಾಯ್ಲೆಟ್ಸು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಸಕ್ಸಸ್ಫುಲ್ ಆಗಿ ಗಿನ್ನಿಸ್ ರೆಕಾರ್ಡ್ ತೊಗೊಳ್ತೀವಿ ಅಂತ ಭಾವಿಸಿದ್ದೀನಿ. ನಮಸ್ತೆ ಬೆಂಗಳೂರು. ಆ್ಯಕ್ಚುಲಿ ಇವತ್ತು ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ 15 ಲಕ್ಷ ಗಿಡಗಳು ನೆಡೋವಂಥ ಅಭಿಯಾನದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ ಅಂದ್ಬಿಟ್ಟು ತುಂಬ ಖುಷಿ ಇದೆ. ಕನ್ಸ್ಟ್ರಕ್ಷನ್ಗಳು ಎಲ್ಲ ಕಡೆ ತುಂಬ ಬೆಳೀತಾ ಇದೆ, ಬಟ್ ಈ ಥರ ಒಂದು ಅಭಿಯಾನ ಮಾಡ್ತಾ ಇರೋದಕ್ಕೆ ಗೌರ್ಮೆಂಟ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಸುಧಾ ಅಂತೇಳಿ. ನಾನು ಉತ್ರಳ್ಳಿಯಲ್ಲಿ ಲೊಕೇಟ್ ಆಗಿರೋದು. ಇದ್ರ ಬಗ್ಗೆ, ಈ ಅಭಿಯಾನದ ಬಗ್ಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಗೊತ್ತಾಗಿದ್ದು. ಸೊ ಹಾಗೆ ತಕ್ಷಣ ನಾವು ನಮ್ಮ ಫ್ಯಾಮಿಲಿಯವರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ವಿ. ಏನು ಅಂತ ಹೇಳಿದ್ರೆ, ಇವತ್ತು ನಾಡಪ್ರಭು ಕೆಂಪೇಗೌಡ ಅವರ ಜನ್ಮದಿನೋತ್ಸವ ಕೂಡ 15 ಲಕ್ಷ ಗಿಡಗಳನ್ನ ನಾವು ನೆಡ್ತಾ ಇದ್ದೀವಿ. ಈ ಅಭಿಯಾನದಲ್ಲಿ ನಾವು ಕೂಡ ಪಾರ್ಟಿಸಿಪೇಷನ್ ಮಾಡ್ತಿದ್ದೀವಿ. ಸೊ ತುಂಬ ಹ್ಯಾಪಿ ಆಗಿದೆ. ಈಗಿರೋವಂಥ ಜನ್ರೇಷನಲ್ಲಿ ಮರಗಿಡಗಳು ತುಂಬ ಕಡಿಮೆ ಆಗ್ತಾ ಇದೆ. ಎಲ್ಲ ಕಡೆ ಕಾಂಕ್ರೀಟ್ ಒಂದು ಇದು ಬರ್ತಿರೋದ್ರಿಂದ ಸೊ ಈ ಅಭಿಯಾನ ತುಂಬ ಒಳ್ಳೆಯದು ಅಂತ ಅನಿಸ್ತಿದೆ. ಸೊ ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಹೆಸರು ಜಯೇಶ್ ಅಂತ ಹೇಳಿ, ಇಲ್ಲಿ ಬನಶಂಕರಿ 6 ಸ್ಟೇಜಿಂದ ಬಂದಿದ್ದೀನಿ. ನಾವು ಬೆಂಗಳೂರನ್ನು ಇವತ್ತು ಗಾರ್ಡನ್ ಸಿಟಿಯಿಂದ ಗಾರ್ಬೇಜ್ ಸಿಟಿ ಮಾಡಿಬಿಟ್ಟಿದ್ದೀವಿ. ಇಷ್ಟು ವರ್ಷ ಎಲ್ಲ ಸೇರಿಕೊಂಡು ಇವತ್ತು ಬಿ ಡಿ ಎ ವತಿಯಿಂದ ಏನು ಪ್ರೋಗ್ರಾಮ್ ನಡೀತಾ ಇದೆ, 15 ಲಕ್ಷ ಸಸಿ ನೆಡೋದು ಒಂದೇ ದಿವಸದಲ್ಲಿ, ಇದು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಯಾಕಂದರೆ ನೆಕ್ಸ್ಟ್ ನಮ್ಮ ಮುಂದಿನ ಪೀಳಿಗೆಗೆ ನಾವೇನು ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ. ನಾವು ಇವತ್ತು ಬದುಕಿದ್ವಿ, ಹೋದ್ವಿ, ಬಟ್ ನೆಕ್ಸ್ಟ್ ಮುಂದಿನ ಪೀಳಿಗೆಗೆ ಏನು ಬಿಟ್ವಿ ಅನ್ನೋದು ಭಾಳ ಮುಖ್ಯ ಇತ್ತು. ಆ ಗ್ಯಾಪ್ ಏನಿತ್ತು, ಗಾರ್ಡನ್ ಸಿಟಿನ ಗಾರ್ಬೇಜ್ ಸಿಟಿ ಮಾಡಿದ್ದೀವಿ, ವಾಪಸ್ ಗಾರ್ಡನ್ ಸಿಟಿ ಆಗಿ ರಿಸ್ಟೋರ್ ಆಗುತ್ತೆ ಈ ಸಿಟಿ ಅಂತ ಒಂದು ನಂಬಿಕೆ ಬರೋದಕ್ಕೆ ಇಂಥ ಪ್ರೋಗ್ರಾಮ್ ಮಾಡಿದಾಗ ಆ ನಂಬಿಕೆ ಬರುತ್ತೆ. ಥ್ಯಾಂಕ್ ಯು. ಬಿ ಡಿ ಎಗೆ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಸಾಹೇಬರಾಗಿರಲಿ, ಅಥವಾ ಹ್ಯಾರಿಸ್ ಅವರಾಗಿರಲಿ, ಅಥವಾ ಕಮಿಷನರ್ ಮಣಿವಣ್ಣನವರಾಗಿರಲಿ, ಇಂಥ ಪ್ರೋಗ್ರಾಮ್ ಮಾಡಿ ಇಷ್ಟು ವರ್ಷ ಏನು ಬಿ ಡಿ ಎ ಅಂತಂದರೆ ಒಂಥರ ಬೇರೆ ಅವರ್ಷನ್ ಆಗುವಂಥದ್ದು ಅಥವಾ ನಂಬಿಕೆ ಬರದೇ ಇರುವಂಥ ಕೆಲವು ಪ್ರೋಗ್ರಾಮ್ಗಳಾಗ್ತಾಯಿತ್ತು. ಇಲ್ಲ ನಂಬಿಕೆ ಇರ್ತಿರ್ಲಿಲ್ಲ, ಜನಕ್ಕೆ ಕಷ್ಟ ಆಗ್ತಾಯಿತ್ತು, ಏನೂ ಕೆಲಸಗಳಾಗಲ್ಲ ಆ ಥರ ಎಲ್ಲ. ಈಗ ಅದೆಲ್ಲ ಉಲ್ಟಾ ಆಗಿ ಒಳ್ಳೆ ಹೆಸರು ಬರ್ತಾಯಿದೆ. ಜೊತೆಗೆ ಈ ಪ್ರೋಗ್ರಾಮ್ ಮಾಡಿದಾರಲ್ಲ, ಇಂಥ ಪ್ರೋಗ್ರಾಮ್ ಮಾಡಬೇಕಂದ್ರೆ ಭಾಳ ಶಕ್ತಿ ಬೇಕು. ಥ್ಯಾಂಕ್ ಯು.